ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ, ನೆನ್ನೆ ಮ್ಯಾಚು ಆಗಾದ ಮೇಲೆ LSG ಸೋತ್ ಮೇಲೆ DC ಗೆದ್ದ ಮೇಲೆ ಪಾಯಿಂಟ್ಸ್ ಟೇಬಲ್ ಯಾವ ತರ ಕಾಣಿಸ್ತೆ, ಪಾಯಿಂಟ್ಸ್ ಟೇಬಲ್ ಅನಾಲಿಸಿಸ್ ಎಲ್ಲರಿಗೂ ಸ್ವಾಗತ. RCBಗೆ ಕ್ಲಿಯರ್ ಕಟ್ ಪಿಕ್ಚರ್ ಸಿಕ್ಕಿದಂತೂ ಆಯ್ತು, CSKಗೂ ಕೂಡ ಕ್ಲಿಯರ್ ಕಟ್ ಪಿಕ್ಚರ್ ಅಂತೂ ಸಿಕ್ಕಿದ್ದಾಯ್ತು. ಏನು ಮಾಡಬೇಕು ಅಂತ ಗೊತ್ತಿದೆ ಎರಡು ತಂಡಗಳಿಗೂ ಕೂಡ. ಇವಾಗ 18ನೇ ತಾರೀಕು ಡಿಸೈಡರ್ ಮ್ಯಾಚು, ಒಂಥರ ವರ್ಚುವಲ್ ಕ್ವಾರ್ಟರ್ ಫೈನಲ್ ಅಂತಾನೆ ಹೇಳ್ಬೋದು. ಫಿಕ್ಸ್ ಆಗಿದೆ ಅಂತೂ ಆಗಿದೆ, ಎಲ್ಲರಿಗೂ ಗೊತ್ತಾಗಿದೆ. ಪಾಯಿಂಟ್ಸ್ ಟೇಬಲ್ ಅನ್ನು ನೋಡಿರ್ತೀರಾ. ಸೊ ಪಾಯಿಂಟ್ಸ್ ಟೇಬಲ್ ಡಿಸ್ಪ್ಲೇ ಮಾಡಿ ನೋಡ್ತಾ ಇರ್ಬೋದು. ಮಗ, ಇವತ್ತಿನ ಮ್ಯಾಚು RR ಇಸ್ ಟೇಕಿಂಗ್ ಆನ್ ಪಂಜಾಬ್ ಕಿಂಗ್ಸ್. ಇವತ್ತಿನ ಮ್ಯಾಚ್ ಏನಾದ್ರು ಕ್ರೂಷಿಯಲ್ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ಇದು ಡೆಡ್ ರಬ್ಬರ್ ಮ್ಯಾಚು. ಕ್ವಾಲಿಫಿಕೇಶನ್ ಮೇಲೆ ಯಾವುದೇ ರೀತಿಯ ಇಂಪ್ಯಾಕ್ಟ್ ಆಗೋದಿಲ್ಲ. ಬಟ್ RR ಅವ್ರಿಗೆ ಯಾವ ಸ್ಥಾನದಲ್ಲಿ ಕ್ವಾಲಿಫೈ ಆಗಬೇಕು ಅನ್ನೋದು ಇಂಪ್ಯಾಕ್ಟ್ ಆಗ್ಬೋದು. ಫಸ್ಟ್ 2 ಸ್ಥಾನದಲ್ಲಿ ಕ್ವಾಲಿಫೈ ಆಗಬೇಕು ಅಂದ್ರೆ RR ಅವರು ಗೆಲ್ಲಬೇಕಾಗತ್ತೆ, ಇಲ್ಲ ಅಂತಂದ್ರೆ ಕೆಳಗಡೆ ಬರುವಂತ ಸಾಧ್ಯತೆ ಇರುತ್ತೆ. RR ಅವರು ಇನ್ ಕೇಸ್ SRH ಅವರು ಗೆಲ್ತು ಅಂತಂದ್ರೆ SRH ಮೇಲೆ ಹೋಗ್ತಾರೆ, RR ಕೆಳಗಡೆ ಬರ್ತಾರೆ. ಯಾಕಂದ್ರೆ ಲಾಸ್ಟ್ 3 ಮ್ಯಾಚ್ ಸೋತ್ಕೊಂಡ್ ಬಂದಿದ್ದಾರೆ, ಡಬ್ಬಾ ತರ ಬೇರೆ ಆಡಿದ್ರೆ RR ಮೇಲಂತೂ ಈ ಮ್ಯಾಚ್ ಯಾಕೋ ಕಾನ್ಫಿಡೆನ್ಸ್ ನಂಗೆ ಅಷ್ಟೊಂದೇನಿಲ್ಲ. ಪಂಜಾಬ್ ಕಿಂಗ್ಸ್ ಅವರು ಹಾವಳಿ ಕೊಟ್ಟು ಫಿನಿಶ್ ಮಾಡ್ಬೋದು ಸಾಕಾಗಿ ಅಂತ ಅನ್ನಿಸ್ತಾ ಇದೆ. ನೋಡೋಣ ಏನು ಮಾಡ್ತಾರೆ RR ಅವರು ಅಂತ. 4 ಕನ್ಸಿಕ್ಯೂಟಿವ್ ಆಗಿ ಸೋಲ್ತಾರ ಅಥವಾ ಏನಾದ್ರು ಗೆಲುವಿನ ಟ್ರ್ಯಾಕಿಂಗ್ ಮತ್ತೆ ವಾಪಸ್ ಬರ್ತಾರ ಅಂತ. RR ಅವರು ಈ ತರ ಏನಾದ್ರು ಕ್ವಾಲಿಫೈ ಆಯಿತು ಅಂದ್ರೆ, ಕಂಟಿನ್ಯೂಸ್ ಆಗಿ ಸೋತ್ಕೊಂಡು ಕ್ವಾಲಿಫೈ ಆಯಿತು ಅಂತಂದ್ರೆ ಅವಾಗ ಅವರು ಕೂಡ ಸೆಲ್ಫ್ ಕಾನ್ಫಿಡೆನ್ಸ್ ಇರಲ್ಲ, ನಾವು ಏನಾದ್ರು ಒಂದು ಮಾಡ್ತೀವಿ ಅಂತ. ಆಲ್ರೆಡಿ ಕ್ವಾಲಿಫೈ ಆಗಿರ್ಬೋದು, ಬಟ್ ಆದರೆ ಏನೋ ಮಾಡ್ತೀವಿ, ಇಂಪ್ಯಾಕ್ಟ್ ಮಾಡ್ತೀವಿ ಟೂರ್ನಮೆಂಟಲ್ಲಿ, ಪ್ಲೇ ಆಫ್ಸಲ್ಲಿ ಎಲ್ಲರೂ ಸೋಲಿಸ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವ್ರಿಗೆ ಇರೋದಿಲ್ಲ. ಜಾಸ್ ಬಟ್ಲರ್ ಬೇರೆ ಇಲ್ಲದೆ ಇರೋದ್ರಿಂದ RR ಬಗ್ಗೆ ಜಾಸ್ತಿ ಏನಕ್ಕೆ ಮಾತಾಡೋದು. ಇವಾಗ ಪಾಯಿಂಟ್ಸ್ ಟೇಬಲ್ ನೋಡ್ತು ಅಂತಂದ್ರೆ ಮಗ, ಕ್ಲಿಯರ್ ಕಟ್ ಪಿಕ್ಚರ್ DCಗೆ ಚಾನ್ಸ್ ಇದೆ. ಏನಕ್ಕೂ ಎಲಿಮಿನೇಟ್ ಅಂತ ಹಾಕಿಲ್ಲ DCಗೆ ಅಂತ ಕೇಳಿದ್ರೆ, DCಗೆ ಆಕ್ಚುಲಿ ಇನ್ನ ಚಾನ್ಸ್ ಇದೆ. LHಗೂ ಔಟ್ ಸೈಡ್ ಚಾನ್ಸ್ ಇದೆ, ಅದಕ್ಕೋಸ್ಕರ ಅವ್ರನ್ನ ಇನ್ನ ಎಲಿಮಿನೇಟೆಡ್ ಅಂತ ಹಾಕಿಲ್ಲ. ಯಾಕಂದ್ರೆ DCಗೆ ಏನಾಗಬೇಕು ಅಂದ್ರೆ, DC ಇವಾಗ RCB ಮತ್ತೆ CSK ಮ್ಯಾಚ್ನ ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ಇವ್ರು ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ ಇವ್ರ ಮೇಲೆ, SRH ಮೇಲೆ. SRH ಎರಡು ಕೂಡ ವರ್ಸ್ಟ್ ಆಗಿ ಸೋಲ್ಲಿ ಅಂತ ಅನ್ಕೊಂತಿರ್ತಾರೆ. ಜೊತೆಗೆ RCB ವರ್ಸ್ಟ್ ಆಗಿ ಸೋಲ್ಲಿ ಅಂತ ಅನ್ಕೊಂತ ಇರ್ತಾರೆ. ವರ್ಸ್ಟ್ ಅಂದ್ರೆ ವರ್ಸ್ಟ್, ತೀರಾ ವರ್ಸ್ಟ್ ಆಗಿ ಸೋಲ್ಬೇಕು ಅಂದ್ರೆ ಒಂದು 150 ರನ್ ಮಾರ್ಜಿನು, ಸೊ ಆ ಥರ ಒಂದು ದೊಡ್ಡ ಮಾರ್ಜಿನಲ್ಲಿ ಸೋಲ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಆ ಥರ ಆಗೋದು ಇಂಪಾಸಿಬಲ್ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರೋದನ್ನೇ. RCB ಇವಾಗಿರುವಂಥ ಫ್ಲೋ ಎಲ್ಲ ನೋಡ್ತಾ ಅಂತಾರೆ, SRH ಇರುವಂಥ ಫ್ಲೋನ ನೋಡ್ತಾ ಅಂತಾರೆ. ಚೆನ್ನಾಗಿ ಆಡ್ತಿದ್ದಾರೆ ಎರಡು ತಂಡಗಳು ಕೂಡ. ಸೊ ಇಷ್ಟಿಷ್ಟು ಹ್ಯೂಜ್ ಮಾರ್ಜಿನಲ್ಲಿ ಗೆಲ್ಲದಿಲ್ಲ ಅಂತ ನಮಗೆ ಗೊತ್ತು. ಬಟ್ ಆದರೂ ಅಫಿಷಿಯಲಿ ಎಲಿಮಿನೇಟೆಡ್ ಅಂತ ಯಾವಾಗ ಬರುತ್ತೆ ಅಂತಂದ್ರೆ, ಅದು RCB ವರ್ಸಸ್ CSK ಮ್ಯಾಚ್ ಆದ್ಮೇಲೆ ಬರೋದು DC ಅಫಿಷಿಯಲಿ ಎಲಿಮಿನೇಟೆಡ್ ಅಂತ. ಆಮೇಲೆ LSG ನೆಕ್ಸ್ಟ್ ಮ್ಯಾಚ್ ನ ಸೋಲ್ತು ಅಂತಂದ್ರೆ ಅವರು ಕೂಡ ಅಫಿಷಿಯಲಿ ಎಲಿಮಿನೇಟ್ ಆಗ್ತಾರೆ. ಸೊ ಇವರು ನನ್ನ ಪ್ರಕಾರ ಅಫಿಷಿಯಲಿ ಎಲಿಮಿನೇಟೆಡ್ ಏನೇ, ನಮ್ಮ ಪ್ರಕಾರ ಅಫಿಷಿಯಲಿ ಎಲಿಮಿನೇಟೆಡ್. ಬಟ್ ಪಾಯಿಂಟ್ಸ್ ಟೇಬಲ್ ಪ್ರಕಾರ ಇನ್ನು ಅಫಿಷಿಯಲಿ ಎಲಿಮಿನೇಟ್ ಆಗಿಲ್ಲ. ರೇಸ್ ಇರೋದು CSK, SRH ಅಂಡ್ RCB ಅಷ್ಟೇ ನನ್ನ ಪ್ರಕಾರ ಅಲ್ಲ, ನಿಮ್ಮ ಪ್ರಕಾರನೂ ಅಷ್ಟೇನೆ. ಸೊ ಈ 3 ಟೀಮ್ಗಳ ರೇಸಲ್ಲಿ ಕ್ವಾಲಿಫಿಕೇಶನ್ ಸಿನಾರಿಯೋ ಬಂತು ಅಂದರೆ ಯಾರು ಕ್ವಾಲಿಫೈ ಆಗುವಂಥ ಪಾಸಿಬಿಲಿಟಿ ಜಾಸ್ತಿ ಇದೆ ಅಂತಂದರೆ 72% CSK ಇದೆ. ಯಾಕಂದರೆ ರನ್ ರೇಟ್ ಚೆನ್ನಾಗಿರೋದ್ರಿಂದ 87% ಪಾಸಿಬಿಲಿಟಿ ಇದೆ ಇವ್ರದ್ದು, SRH ಅವ್ರದ್ದು. ಯಾಕಂದರೆ ಅವ್ರದ್ದು ಕೂಡ ಪಾಸಿಟಿವ್ ರನ್ ರೇಟ್ ಇದೆ, ಜೊತೆಗೆ ಬೆಟರ್ ಆಗಿದೆ. 2 ಮ್ಯಾಚ್ ಇದೆ, 2ರಲ್ಲಿ 1 ಗೆಲ್ತವ್ರು, ಅವ್ರನ್ನ ಸೆಕೆಂಡ್ ಪೊಸಿಷನ್ಗೂ ಕೂಡ ಹೋಗುವಂಥ ಸಾಧ್ಯತೆ ಇದೆ ಕಾಣಿಸ್ತಾ ಇದೆ. ಡೆಲ್ಲಿ ಕ್ಯಾಪಿಟಲ್ಸ್ 1% ಪಾಸಿಬಿಲಿಟಿ, ಅದೇ ಏನೋ ಒಂಥರ ಮಿರಾಕಲ್ ಆಗಬೇಕು ಅವ್ರಿಗೆ ಅಷ್ಟೇ ಇದೆ. ಅಷ್ಟು ಯೂಸ್ ಮಾರ್ಜಿನಿಂದ ಸೋಲ್ಬೇಕು SRH ಅವ್ರು, ಹಂಗಾಗಬೇಕು ಹಿಂಗಾಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಹೋಪ್ ಫಾರ್ ದ ಬೆಸ್ಟ್ ಅಂತ ರಿಷಬ್ ಪಂತ್ ಅವ್ರನ್ನ ಸ್ಟೋರಿ ಬಾರಿ ಹಾಕೊಂಡ್ಬಿಟ್ಟಿದ್ದಾರೆ, ಏನು ಬೇಕಾದ್ರೂ ಆಗ್ಬೋದು ಅಂತ. ಹೌದು, ಏನು ಬೇಕಾದ್ರೂ ಆಗ್ಬೋದು, ಬಟ್ ಈ ರೇಂಜಿಗೆಲ್ಲ ಆಗೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಆಮೇಲೆ 39%, ಆಲ್ಮೋಸ್ಟ್ 40% ಪಾಸಿಬಿಲಿಟಿ ಇರೋದು RCBಗೆ. ಅದೇ ಹೇಳಿದ್ನಲ್ಲ, ಈ 3 ಟೀಮ್ಗಳು ಮಾತ್ರ ಇವಾಗ 2 ಸ್ಥಾನಕ್ಕೆ ಉಳಿದಿರುವಂಥ 2 ಸ್ಥಾನಕ್ಕೆ ರೇಸಲ್ಲಿರೋದು ಅಂತ. ಮಿಕ್ಕಿದವ್ರಿಗೆಲ್ಲ ಪಾಸಿಬಿಲಿಟಿ ನಿಲ್ಲಾಗೋಗ್ಬಿಡಿದೆ. LSCಗೂ ಕೂಡ ಆಲ್ಮೋಸ್ಟ್ ನಿಲ್ಲಾಗೋಗ್ಬಿಡಿದೆ. ಯಾಕೆಂದರೆ ನೆಗೆಟಿವ್ ರನ್ ರೇಟ್ ಇರೋದ್ರಿಂದ ರನ್ ರೇಟ್ ಎಷ್ಟು ಪಾಸಿಟಿವ್ ಆಗಿರಬೇಕು ಅನ್ನೋದು ಇವಾಗ ಇಂಪ್ಯಾಕ್ಟ್ ಆಗ್ತಿದೆ ಎಲ್ಲ ಟೀಮ್ಗಳಿಗೂ ಕೂಡ. ಎಸ್ಪೆಷಲಿ LSC ಮತ್ತು DCಗೆ ಇವಾಗ ಇಂಪ್ಯಾಕ್ಟ್ ಆಗ್ತಿದೆ. ರನ್ ರೇಟ್ನ ನಾವು ಅವಾಗಲೇ ಸ್ವಲ್ಪ ಚೆನ್ನಾಗೆಲ್ಲ ಗೆದ್ದಿತ್ತು ಅಂತಂದಿದ್ರೆ ಇವಾಗ ಈ ಪೊಸಿಷನಲ್ಲಿ ಇರ್ತಾ ಇರಲಿಲ್ಲ ಅನ್ನೋ ಥರ. ಜೊತೆಗೆ ಅಜೀಬಾಗಿ ಸೋತಿರಲಿಲ್ಲ ಅಂತಂದಿದ್ರೆ ಈ ಪೊಸಿಷನಲ್ಲಿ ಇರ್ತಾ ಇರಲಿಲ್ಲ ಅಂತ. ಆ್ಯಂಡ್ RCB ಕಳೆದ ಮ್ಯಾಚ್ಗಳೆಲ್ಲ ಏನು ಆಡಿದ್ದಾರೆ ರೀಸೆಂಟಾಗಿ ಮಸ್ತಾಗಿ ಗೆದ್ದಿರೋದು. ವಿಲ್ ಜಾಕ್ಸ್ ಹೊಡೆದಾಗಿರ್ಬೋದು, ಲಾಸ್ಟ್ ಮ್ಯಾಚು 40+ ರನ್ಸ್ ಇಂದ ಗೆದ್ದಿದ್ದಾಗಿರ್ಬೋದು. ಸೊ ಇದೆಲ್ಲ ಎಷ್ಟು ಇಂಪಾರ್ಟೆಂಟ್ ಆಗ್ತಿದೆ ಅಂತ ಇವಾಗ ನಮಗೆ ಗೊತ್ತಾಗ್ತಾ ಇದೆ. ಮುಂಚೆ ನಮ್ಮದು RCB ರನ್ ರೇಟು -7 ಸಮಥಿಂಗ್ ಅಲ್ಲಿ ಇತ್ತು, 0.70 ಸಮಥಿಂಗ್ ಅಲ್ಲಿ ಏನೋ ಇತ್ತು. ಸೊ ಅಲ್ಲಿಂದ RCB ಗೆಲುವಿನ ಸ್ಟಿಕ್ಕಿಗೆ ಬಂದಾಗಿಂದ ಕಂಟಿನ್ಯೂಸ್ ಆಗಿ 5 ಮ್ಯಾಚ್ನ ಗೆಲ್ಲೋದ್ರ ಮೂಲಕ ಈ ರೇಂಜಿಗೆ ತಗೊಂಡ್ಬಂದು ನಿಲ್ಸಿದ್ದಾರೆ. ನೆಟ್ ರನ್ ರೇಟ್ ನೋಡಿ, SRH, CSK ಮತ್ತು RCB ಇದೆಲ್ಲ ಕ್ಲೋಸ್ ಅಲ್ಲಿ ಇದೆ, ಅಂತ ಹೆವಿ ಡಿಫ್ರೆನ್ಸ್ ಏನಿಲ್ಲ. ಅದೇ ಏನಾದ್ರು CSK ಏನಾದ್ರು ಇಲ್ಲಿ +1 ಪಾಯಿಂಟ್ ಸಮಥಿಂಗ್ ಏನಾದ್ರು ಇದ್ದಿತ್ತು ಅಂತಂದರೆ RCB ಅವಾಗ ತಿಪ್ಪುರ್ಲಾಗ ಹೊಡೆದ್ರು ಕ್ವಾಲಿಫೈ ಆಗೋದು ಆಗ್ತಾ ಇರಲಿಲ್ಲ. RCB ಏನೇ ರನ್ ರೇಟ್ ಇರ್ಬೋದು, ಇವಾಗ ಆಗ್ತಾ ಇರಲ್ಲ RCB ಕೈಲಿ. ಸೊ ಅವಾಗ ಸಿಕ್ಕಾಪಟ್ಟೆ ಕಂಫರ್ಟಲ್ಲಿ ಇರೋರು CSKದು ರನ್ ರೇಟು ಕ್ಲೋಸಲ್ಲಿ ಇರೋದ್ರಿಂದ, RCBಗೆ ಸ್ವಲ್ಪ ಕ್ಲೋಸಲ್ಲಿ ಇರೋದ್ರಿಂದ ಇವಾಗ RCBಗೆ ಸಿಕ್ಕಾಪಟ್ಟೆ ಹೋಪ್ಸ್ ಬಂದಿದೆ. ಎಷ್ಟು ರನ್ನಿಂದ ಗೆಲ್ಲಬೇಕು ಅದನ್ನೇ ಹೇಳಿದ್ನಲ್ಲ ನಿಮಗೆ, ಮೊನ್ನೆ ಹೇಳಿದ್ದೀನಿ. 18 ರನ್ನಿಂದ ಗೆಲ್ಲಬೇಕು RCB. ಜೊತೆಗೆ
ಏನಾದ್ರು ಇನ್ ಕೇಸ್ ಚೇಸ್ ಮಾಡಿದ್ರೆ ಅಂತಂದರೆ 18 ಓವರ್ ಒಳಗಡೆ ಚೇಸ್ ಮಾಡಬೇಕು. ಸೊ ಆರ್ ಸಿ ಬಿಗೆ ಸಿಂಪಲ್ ಆಗಿದೆ, ಒಂದು 20 ರನ್ ಎಕ್ಸ್ಟ್ರಾ ಹೊಡಿಬೇಕು, ಒಂದು 20 ಅಲ್ಲ ಒಂದು 30-40 ರನ್ ಎಕ್ಸ್ಟ್ರಾ ಹೊಡಿಬೇಕು ಅಂತ ಆರ್ ಸಿ ಬಿಗೆ ಮುಂಚೆನೇ ಗೊತ್ತು, ಜೊತೆಗೆ ಬೇಗ ಚೇಸ್ ಮಾಡಬೇಕು ಅಂತ ಮುಂಚೆನೇ ಗೊತ್ತು. ಸೊ ಆರ್ ಸಿ ಬಿಗೆ ಐಡಿಯಾ ಅಂತೂ ಖಂಡಿತ ಇದ್ದೇ ಇರುತ್ತೆ, CSKಗೂ ಕೂಡ ಐಡಿಯಾ ಇದ್ದೇ ಇರುತ್ತೆ ಆರ್ ಸಿ ಬಿನ ಹೆಂಗೆ ರೆಸ್ಟ್ರಿಕ್ಟ್ ಮಾಡಬೇಕು. ಅವ್ರು ಹೆಂಗಿದ್ರು 20-30 ನಮಗಿನ ಜಾಸ್ತಿ ಹೊಡಿಬೇಕು, ಅವ್ರು ಗೇಮ್ ಸ್ಟಾರ್ಟ್ ಹಾಕಿನ ಮುಂಚೆನೇ ತಲೆ ಇಟ್ಕೊಂಡು ಬಂದಿರ್ತಾರೆ, ಇದ್ರದ್ದು ಅಡ್ವಾಂಟೇಜ್ ತೊಗೊಬೇಕು ಅಂತ CSK ಅವರು ಕೂಡ ಇರ್ತಾರೆ. ಒಟ್ಟಿನಲ್ಲಿ ಇದೊಂದು ಡಿಸೈಡರ್ ಮ್ಯಾಚ್ ಆಯ್ತಲ್ಲ, ಇದು ಕ್ವಾರ್ಟರ್ ಫೈನಲ್ ಥರ ಆಯಿತು ಆರ್ ಸಿ ಬಿ ವರ್ಸಸ್ CSK. ಸೊ ಮಜಾ ಇರುತ್ತೆ ಈ ಒಂದು ಪಂದ್ಯ. ಎಲ್ಲರೂ ಅಂದ್ಕೊಂಡಿದ್ವಿ ಇಲ್ಲಿವರೆಗೂ ಬರುತ್ತಾ, ಇಲ್ಲಿ ಏನಾದ್ರು LSG 2-2 ಸೋಲುತ್ತಾ ಅಂತ ಅಂದ್ಕೊಂಡಿದ್ವಿ, 2-2 1 ಸೋಲುತ್ತಾ, ಈ ಥರ ಏನಾದ್ರು ಒಂದು ಈಕ್ವೇಷನ್ ಬರುತ್ತಾ ಅಂತ ಅಂದ್ಕೊಂಡಿದ್ವಿ. ಆ ಥರ ಒಂದು ಈಕ್ವೇಷನ್ ಅಲ್ಟಿಮೇಟ್ಲಿ ಬಂದು ನಿಂತ್ಕೊಂಡಿದೆ. ಇಲ್ಲಿ SRH ಏನಾದ್ರು 2-2 ಸೋತೋಗ್ಬಿಟ್ರು ಅಂದರೆ, ಅಜೀಬಾಗೆ ರನ್ ರೇಟಿಂದ ಏನಾದ್ರು ಅಜೀಬಾಗಿ ಸೋತೋಗ್ಬಿಟ್ರು ಅಂತಂದರೆ ಅದಕ್ಕಿಂತ ಒಂದು ದಡ್ಡತನ ಇನ್ನೂ ಒಂದು ಇರೋದಿಲ್ಲ. ನೋಡೋಣ, ಏನು ಬೇಕಾದ್ರೂ ಆಗ್ಬೋದು ಗುರು, ಇನ್ನು ಕಾದು ನೋಡೋಣ. CSK ಮತ್ತು RCB ಇಬ್ಬರು ಸಹ ಕ್ವಾಲಿಫೈ ಆಗುವಂಥ ಸಾಧ್ಯತೆ ಇರುತ್ತೆ. ಏನಾದ್ರು SRH ಈ ಮ್ಯಾಚ್ ಇದೆಯಲ್ಲ, SRH ಅಜೀಬಾಗಿ 2-2 ಸೋಲ್ತು ಅಂದರೆ ಫುಲ್ಲು ವರ್ಸ್ಟ್ ರನ್ ರೇಟಲ್ಲಿ ಸೋಲ್ಬೇಕು, RCBಗಿಂತ ರನ್ ರೇಟು ನೆಗೆಟಿವ್ ಆಗಬೇಕು. RCB ಏನಾದರೂ CSK ಮೇಲೆ ಗೆಲ್ತು ಅಂತಂದರೆ, CSKದು ರನ್ ರೇಟ್ ಒಂದು ರೇಂಜಿಗಿದೆ ಪರವಾಗಿಲ್ಲ, ಕ್ಲೋಸ್ ಮ್ಯಾಚಲ್ಲಿ ಗೆಲ್ತು ಅಂತಂದರೆ ಅವಾಗ CSKದು ಪಾಸಿಟಿವ್ ಇರುತ್ತೆ ರನ್ ರೇಟು, SRH ಉಣಿಸ್ಕೊಂಡು ಹೋಗಿರುತ್ತೆ ರನ್ ರೇಟ್ 2 ಮ್ಯಾಚ್ನ ಸೋಲ್ತು ಅಂತಂದರೆ, ಅವಾಗ CSKನೂ ಕ್ವಾಲಿಫೈ ಆಗುತ್ತೆ, RCBನೂ ಸಹ ಕ್ವಾಲಿಫೈ ಆಗುತ್ತೆ. ನೋಡೋಣ ಏನು ಆಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ನಿಮ್ಗೆ ಏನು ಅನ್ನಿಸ್ತಾ ಇದೆ, ಯಾರು ಕ್ವಾಲಿಫೈ ಆಗ್ಬೋದು ಮಿಕ್ಕಿರುವಂಥ 2 ಸ್ಥಾನಕ್ಕೆ? ಇರೋದೇ 3 ಟೀಮು, ಆ 3 ಟೀಮಲ್ಲಿ ಯಾವ ಟೀಮು ಕ್ವಾಲಿಫೈ ಆಗ್ಬೋದು ಅಂತ ಕಾಮೆಂಟ್ ಹಾಕಿ. ಸಿಗೋಣ, ಬಾ.